ಹೆಲ್ಲೋ ಮಕ್ಕಳೇ, ಹೇಗಿದ್ದೀರಾ? ಇವತ್ತು ನಾವು ಪಂಚತಂತ್ರದ ಒಂದು ದೊಡ್ಡ ಸಿಂಹ ಮತ್ತು ಚಿಕ್ಕ ಹಿಲಿಯ ಕತೆ ಕೇಳೋಣ. ತುಂಬ ಚೆನ್ನಾಗಿರುತ್ತೆ ಗೊತ್ತಾ ಈ ಕತೆ. ಏನಪ್ಪಾ ಅಂದರೆ ಅಲ್ಲಿ ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ಪ್ರಾಣಿ, ಪಕ್ಷಿಗಳು, ಹೂಗಳು, ಹಣ್ಣುಗಳಿಂದ ಕೂಡಿದ ಒಂದು ಜಾಗ ಇತ್ತು. ಆ ಜಾಗದಲ್ಲಿ ಸಿಂಹರಾಜ ಮಧ್ಯಾಹ್ನದ ಊಟ ಮುಗಿಸಿ ಒಂದು ಮರದ ಕೆಳಗೆ ನಿದ್ರೆಗೆ ಜಾರಿದ. ತುಂಬಾ ಒಳ್ಳೆ ನಿದ್ರೆ ಮಾಡ್ತಾ ಇತ್ತು ಸಿಂಹ. ಆಗ ಮಧ್ಯ ಮಧ್ಯ ಗುರ್ ಗುರ್ ಅಂತ ಶಬ್ದ ಕೂಡ ಮಾಡ್ತಾ ಇತ್ತು. ಏನು ಶಬ್ದ? ನಾನು ಗೊರಕೆ ಶಬ್ದ ಮಕ್ಕಳೇ. ಇದರಿಂದ ಆ ಶಬ್ದಕ್ಕೆ ಅಲ್ಲಿ ಪಕ್ಷಿಗಳೆಲ್ಲ ಬಂದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇತ್ತು. ಅದೇ ಸಮಯಕ್ಕೆ ಅಲ್ಲಿ ಒಂದು ಇಲಿ ಬಂದು ಸಿಂಹವನ್ನು ಬೆಟ್ಟ ಎಂದು ತಿಳಿದು, ಎಷ್ಟು ಮೃದುವಾಗಿದೆ ಈ ಬೆಟ್ಟ ಅಂತ ಅದರ ಮೇಲೆ ಜಂಪ್ ಮಾಡಿತು. ಜಂಪ್ ಮಾಡಿ ಅತ್ತ ಕಡೆಯಿಂದ ಇತ್ತ ಕಡೆ, ಇತ್ತ ಕಡೆಯಿಂದ ಅತ್ತ ಕಡೆ ಡ್ಯಾನ್ಸ್ ಮಾಡ್ತಾ ಓಡಾಡ್ತಾ ಸಿಂಹದ ಮುಖದ ಮೇಲೆ ಬಂತು. ಮುಖದ ಮೇಲೆ ಬಂದ ತಕ್ಷಣ ಸಿಂಹರಾಜ ನಿದ್ದೆಯಿಂದ ಎದ್ದು, ಎಲೆ ಇಲಿಗೆ, ನೀನು ನನ್ನ ನಿದ್ರೆಯನ್ನು ಭಂಗ ಉಂಟು ಮಾಡಿದೆ, ನಾನು ನಿನ್ನನ್ನು ತಿಂದು ಬಿಡುವೆ ಅಂತ ಹೇಳಿ ಹಿಡಿದುಕೊಂಡು. ಆಗ ಚಿಕ್ಕ ಇಲಿ, ಸಿಂಹರಾಜ ನಾನೇನು ತುಂಬಾ ಚಿಕ್ಕವನು, ನನ್ನದೇನು ತಪ್ಪಿಲ್ಲ, ನನ್ನನ್ನು ಬಿಟ್ಟು ಬಿಡು, ಮುಂದೊಂದು ದಿನ ನಾನು ನಿನಗೆ ಸಹಾಯ ಮಾಡುತ್ತೇನೆ, ನಿಜ ಅಂತ ಹೇಳಿತ್ತು. ಆ ಮಾತನ್ನು ಕೇಳಿದ ಸಿಂಹ ಹೇಳ್ತಾ ಇತ್ತು, ನೀನೊಬ್ಬ ಚಿಕ್ಕ ಪ್ರಾಣಿ, ನೀನು ನನಗೆ ಸಹಾಯ ಮಾಡುವೆಯಾ ಅಂತ ನಕ್ಕಿತು. ಸರಿ, ಹೇಳ್ತೀನಿ ಕೇಳು. ಇವತ್ತು ನೀನು ನನ್ನನ್ನು ನಗಿಸಿರುವೆ ಅಲ್ವಾ, ನಿನ್ನನ್ನು ನಗಿಸಿದೆ, ಅದರಿಂದ ನಾನು ನಿನ್ನನ್ನು ಬಿಟ್ಟು ಬಿಡ್ತೀನಿ, ನಾನು ನಿನ್ನ ಏನು ಮಾಡೋದಿಲ್ಲ, ಸರಿ ಅಂತ ಹೇಳಿ ಅವರಿಬ್ರು ಒಳ್ಳೆಯ ಫ್ರೆಂಡ್ಸ್ ಆಗಿ ಇಲಿಯನ್ನು ಸರಿ ನೀನು ಹೋಗು ಅಂತ ಹೇಳಿ ಮಾತಾಡಿ ಕಳಿಸಿತ್ತು. ಒಂದೊಂದು ದಿನ ಸಿಂಹ ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ಬೇಟೆಗಾರ ಬಲೆ ಬೀಸಿ ಸಿಂಹವನ್ನು ಹಿಡ್ಕೊಂಡ್ಬಿಟ್ಟ. ಆಗ ಸಿಂಹ ತುಂಬ ಭಯದಿಂದ ಯೋಚನೆ ಮಾಡ್ತಾ ಇತ್ತು, ನನ್ನನ್ನು ಯಾರು ಬಿಡಿಸುತ್ತಾರೆ, ನನಗೆಂಥ ಸ್ಥಿತಿ ಬಂತು, ಅಯ್ಯೋ ಅಂತ ಹೇಳಿ ತುಂಬ ಜೋರಾಗಿ ಕಿರಿಚ್ತಾ ಇತ್ತು. ಆ ಕಿರಿಚಿಗೆ ಅಂತ ಕಿರಿಚಿತು. ಆ ಶಬ್ದ ಕೇಳಿದ ಇಲಿ ಓಡೋಡಿ ಬಂದು ಸಿಂಹರಾಜನ ಹತ್ರ ಬಂದು ನೋಡಿತ್ತು. ಅಯ್ಯೋ ಸಿಂಹ, ನಿನ್ನನ್ನು ಯಾರು ಈ ಸ್ಥಿತಿಗೆ ತಂದಿತ್ತು ಅಂತ ಯೋಚನೆ ಮಾಡಿ ತನ್ನ ಹಲ್ಲುಗಳಿಂದ ಬಲೆಯನ್ನು ಕಚ್ಚಲು ಆರಂಭಿಸಿತ್ತು. ಆಗ ಸಿಂಹರಾಜ ಯೋಚನೆ ಮಾಡ್ತಾ ಇತ್ತು, ನನಗೋಸ್ಕರ ಎಷ್ಟು ಕಷ್ಟಪಟ್ಟ ಈ ಇಲಿಗೆ ನಾನು ತುಂಬ ಋಣಿಯಾಗಿರುವೆ ಅಂತ ಹೇಳಿ, ಥ್ಯಾಂಕ್ ಯು ಫ್ರೆಂಡ್, ನಿನ್ನನ್ನು ಒಳ್ಳೆ ಫ್ರೆಂಡ್, ನಿನ್ನನ್ನು ಯಾವತ್ತೂ ನಾನು ಮರೆಯೋದಿಲ್ಲ ಅಂತ ಕೇಳಿ ತುಂಬ ಹ್ಯಾಪಿ ಫೀಲ್ ಆಗಿ ಆವತ್ತಿಂದ ಅವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆದರು. ಸೊ ಇದರಿಂದ ನಮಗೇನು ಅರ್ಥ ಆಯಿತು ಅಂದರೆ, ಚಿಕ್ಕ ಪ್ರಾಣಿ ಕೂಡ ನಮಗೆ ದೊಡ್ಡ ಸಹಾಯ ಮಾಡಬಹುದು. ಸಹಾಯ